ಶಿವಶಂಕರಣ್ಣನವರು ಬೆಂಕಿ ತರ ಅಧಿಕಾರಿಗಳನ್ನೆಲ್ಲ ಓಡಾಡಿಸ್ ಮಾತಾಡ್ತಾರೆ. ಏನಿದ್ರು ಇವಾಗ ನಮ್ಮನೆ ಕರೆಂಟ್ ದೀಪಾವಳಿ ಇರೋದಂದ್ರೆ ಶಿವಶಂಕರಣ್ಣವ್ರ ನೇತೃತ್ವದಲ್ಲಿ. ಅದೇ ನಮ್ಮ ಸಂಘಟನಾ ಅಧ್ಯಕ್ಷರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಶಕ್ತಿ ಕೊಡ್ತಾರೆ ಇದ್ದಿದ್ರೆ ಇವತ್ತು ಅವತ್ತು ನಮ್ಗೆ ಹೇಳ್ತಿರಲ್ಲ ಮುಂದೆ ಮತ್ತೆ ಕಟ್ಕೊಳ್ಬೇಕು ಹಿಂದಾಗಡೆ ಆಸೆ ಕಟ್ಕೊಂಡ್ಬೇಕಾಗುತ್ತಂತೆ. ನಾನು ಸುಮಾರು 1 ವರ್ಷದಿಂದ ಸಂಘಟನೆ ಸೇರ್ಕೊಂಡು ಎಲ್ಲ ಸಂಘಟನೆಯಲ್ಲಿದ್ದೆ. ಈ ಸಂಘಟನೆ ಸೇರ್ಕೊಂಡ್ಮೇಲೆ ಊರಿಗಷ್ಟೇ ನಾನು ಏನೇ ಅಲ್ಲಿ ಒಂದು ಕಷ್ಟ ಬಂದು ಊರಿನ ಗ್ರಾಮಸ್ಥರಿಗೆ ನಮ್ಮ ದಲಿತರಿಗೆ ಏನೇ ಒಂದು ಅನ್ಯಾಯ ಆದ್ರೂ ನ್ಯಾಯ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಏನೇ ಸಮಸ್ಯೆ ಬರಲಿ ಬೇರೆ ಸಂಘಟನೆ ಎಷ್ಟು ಮಾಡಿಲ್ಲ. ಇವ್ರು ನಮ್ಮ ರಾಜ್ಯಾಧ್ಯಕ್ಷರು ಶಿವಶಂಕರಣ್ಣನವರು ಬೆಂಕಿ ತರ ಅಧಿಕಾರಿಗಳನ್ನೆಲ್ಲ ಓಡಾಡಿಸ್ ಮಾತಾಡ್ತಾರೆ. ಏನಿದ್ರು ನಾವೆಲ್ಲ ಹೋಗಿ ಹೋರಾಟ ಮಾಡ್ಬೇಕು, ಧಿಕ್ಕಾರ ಕೊಡ್ತೀವಿ. ಹಂಗಲ್ಲ, ಇವ್ರು ನೋಡಿ ನಮ್ಮ ವೈಯಕ್ತಿಕ ಜೊತೆ ಸೇರ್ಬೇಕು. ನನ್ವತ್ತೆ ನಾನು ಮನಸ್ಪೂರ್ವಕ ಹೇಳ್ತಿದ್ದೀನಿ, ನನ್ನ ಮನೆಗೆ ಬೆಳಕು ಉಳಿಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರು ಯಾವ ಕಾರಣದಿಂದ ಬಂತಂದ್ರೆ ಅಂಬೇಡ್ಕರ್ ಕೊಟ್ಟಿರೋ ಶಕ್ತಿಯಿಂದ ನಮ್ಮ ಮನೆಗೆ ಕರೆಂಟ್ ಹಾಕ್ಕೊಟ್ಟು ಇವ್ರೆ. ಇವಾಗ ನಮ್ಮ ಮನೆ ಕರೆಂಟ್ ದೀಪಾವಳಿ ಇರೋದಂದ್ರೆ ಶಿವಶಂಕರಣ್ಣವ್ರ ನೇತೃತ್ವದಲ್ಲಿ ಕೊಟ್ಟಿದ್ದು ಯಾರು ಬೆಳಕು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿಯಿಂದ ಸಂವಿಧಾನ ಅಡಿಯಾಗಿರೋಕ್ಕೆ ಇಷ್ಟು ಮಾತಾಡೋಕೆ ನಾನು ಅವಕಾಶ ಕೊಡ್ತಾ ನಿಮ್ಮೆಲ್ಲರಿಗೂ ನೆನೆಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ವಿಶ್ವದವ್ರು ಹೇಳಿದ್ರೆ ನಮ್ದು 1 ವರ್ಷ ಆಯ್ತು. ಒಂದು ಕಾಲದಲ್ಲಿ ನಮ್ಮೂರಲ್ಲಿ ನಾವು ಅಂತಂದ್ರೆ ಗೊತ್ತು ಯಾರು ಗೊತ್ತಿಲ್ಲ ನಮ್ಮನ್ನ. ನಾವು ಹೋಯ್ತಿದ್ರು ಕೂಡ ಯಾರು ಹೇಳ್ತಾರೆ ನೀವು ಕಾಲೇಜ್ ಬಂದೋದು ಕೂಡ ಹಂಗೆ ಅಂತ ನಾನೇ ಅಂತ ನೋಡ್ತಿದ್ವಿ. ನಮ್ಗೆ ಎಲ್ಲೇ ನಮ್ಗೆ ಏನು ಹೇಳೋದಂತ ಗೊತ್ತಿಲ್ಲ. ನಮ್ಗೆ ಸಂಘಟನೆ ಸೇರೋಂತ ಒಂದು ಅವಕಾಶ ಬಂತು. ಈ ಸಂಘಟನೆಗೆ ನಾನು ಸೇರಿದ್ಮೇಲೆ ಸೇರಿ 1 ವರ್ಷದಿಂದ ಇಲ್ಲಿವರೆಗೂ ನಮ್ಮನ್ನ ಯಾವ ರೀತಿ ನೋಡ್ತಾರೆ ಅಂದ್ರೆ ನಮ್ಮನ್ನ ಹಿಡಿದ್ರೆ ನಮ್ಮ ಕೆಲಸಗಳು ಆಗ್ತದೆ ಅಂತ ಅವ್ರಿಗೆ ಗೊತ್ತಾಗೈತಿ. ಈಗ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಸಮಸ್ಯೆಗಳು ಬಗೆಹರಿತದೆ ಅನ್ನೋಷ್ಟು ಅವ್ರ ಮನಸ್ಸಿಗೆ ಬಂದೈತಿ. ಈಗ ಯಾಕಂದ್ರೆ ಎಷ್ಟೋ ಕೆಲಸಗಳು ನಾವು ಮಾಡಿಸಿದೀವಿ. ತಾಲೂಕ್ ಆಫೀಸ್ಗಳಿಂದ ತಹಸೀಲ್ದಾರ್ ಕಡೆಯಿಂದ ಆಗ್ತಿರೋ ಕೆಲಸ ನಮ್ಮ ಅಧ್ಯಕ್ಷರುಗಳು ಮಾಡ್ತಿದ್ದಾರೆ. ನಮ್ಮ ಸೂಚನೆ ನಮ್ಮ ದಿನೇಶರು, ನಮ್ಮ ತಾಲೂಕ್ ಅಧ್ಯಕ್ಷರು ಕೃಷ್ಣಪ್ಪ ಎಲ್ಲರೂ ನಮ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಅದನ್ನೂ ರಾತ್ರಿ ನಮ್ಗೆ ಇದೇ ತರ ಯಾವುದೋ ಒಂದು ಸನ್ನಿವೇಶದಲ್ಲಿ ಸುಮಾರು 8 ಗಂಟೆ 9 ಗಂಟೆ ರಾತ್ರಿ ನನ್ನ ಮನೆಗೆ ಯಾವುದೋ ಒಂದು ವಿಚಾರದಲ್ಲಿ ಪೊಲೀಸ್ನವರು ರೈಡ್ ಮಾಡಿದ್ರು. ಅವತ್ತು ನಾನು ಎಲ್ಲ ಬೆಂಗಳೂರು ಹೋಗಿದ್ದೆ. ನಾನು ಆಮೇಲೆ ಅಧ್ಯಕ್ಷರು ಫೋನ್ ಮಾಡಿದೆ, ಅಣ್ಣ ಹಿಂಗಾಗೈತೆ ಅಂದ್ಬಿಟ್ಟು. ಅವರು ಬರ್ಲಿಲ್ಲ. ನಾನು ಮನೆಗೆ ಹೋಗ್ತೀನಿ ಮುಂಚೆನೆ ಅರ್ಧ ದಾರಿಯಲ್ಲಿ ಪೊಲೀಸ್ನವರು ನನ್ನನ್ನು ಕಾಯ್ಕೊಂಡು ನಿಂತಿದ್ದು ಹೋಗಿ ವಾಪಸ್ ಆಗಿ. ಅದೇ ನಮ್ಮ ಸಂಘಟನಾ ಅಧ್ಯಕ್ಷರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಶಕ್ತಿ ಕೊಡ್ತಾರೆ ಇದ್ದಿದ್ರೆ ಇವತ್ತು ಅವತ್ತು ನಮ್ಗೆ ಹೇಳ್ತಿರಲ್ಲ ಮುಂದೆ ಮತ್ತೆ ಕಟ್ಕೊಳ್ಬೇಕು ಹಿಂದಾಗಡೆ ಆಸೆ ಕಟ್ಕೊಂಡ್ಬೇಕಾಗುತ್ತಂತೆ. ಇವತ್ತು ಹಂಗೆ ಇರ್ಬೇಕಾಗಿತ್ತು, ಹಂಗೆ ಸಾಯ್ಬೇಕಾಗಿತ್ತು. ಏನಿಲ್ಲ ಬೀದಿ ಆಗಿದ್ದ ನಾಯಿ ಸತ್ರು 7 ದಿನ ಕೊಟ್ಟು ಅದೇ ತರ ನಮ್ಗಿತ್ತೇ ಇತ್ತು. ಆದ್ರೆ ಇವತ್ತು ನಾವ್ ಹೇಳ್ಬಲ್ಲ ಎಂತೆಂತ ದೊಡ್ಡ ಇವರೇ ಒತ್ತಿದ್ರು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವಾಗ ಒಂದು ನೆನಪಾಗುತ್ತೆ ಅನ್ನೋ ಅಷ್ಟು ಮನಸ್ಥಿತಿ ಅವರಿಗೆ ತಲುಪುತ್ತಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಂದಿಸ್ತಾ ಎಷ್ಟು ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ತಾ ನಿಮ್ಗೆಲ್ಲರಿಗೂ ವಂದಿಸ್ತಾ ನನ್ನ ಮುಗಿಸ್ತೀನಿ. ಜೈ